ಮತ್ತೊಮ್ಮೆ ನನ್ನಿಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಟೆಕ್ನಿಕಲಿ ಎಕ್ಸಾಕ್ಟಾಗಿ ಇಂಥವರೇ ಮಾಡಿದ್ದಂತ ಕಂಡು ಹಿಡಿಯೋಕ್ಕಂತೂ ಆಗೋದಿಲ್ಲ. ಎಲ್ಲ 222 ಮತಗಳನ್ನು ಒಂದೇ ಕಡೆ ಸೇರಿಸಿರ್ತಾರೆ. ಆವಾಗ ಆನಂದ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಸಂಶಯದ ಆಧಾರದ ಮೇಲೆ ಮಾಡಬಹುದು. ಈಗ ದಿನಕರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಕುಮಟಾದ ಶಾಸಕರು ಚಂದ್ರು ಲಮಾಣಿ ಮತ್ತು ಭೈರತಿ ಬಸವರಾಜ್ ಮೇಲೆ ಕೇಸ್ ಇದ್ದಾವೆ, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ವೋಟ್ ಹಾಕಿಸ್ಕೊಂಡಿದ್ದಾರೆ ಅಂತ. ಈ ರೀತಿಯ ಅಂದಾಜಿನ ಮೇಲೆ ಇವರು ಅನ್ಬೋದು ಅಷ್ಟೇ. ಹೆಂಗೆ ಆ್ಯಕ್ಷನ್ ತಗೊಳಕ್ಕಾಗತ್ತೆ, ಏನು ಆ್ಯಕ್ಷನ್ ತಗೊಳಕ್ಕಾಗತ್ತೆ ಬಿ ಜೆ ಪಿಯವ್ರಿಗೆ? ಅದೇ ನನಗನ್ಸುತ್ತೆ ಎಲ್ಲ ಹೇಳಿಕೆಗಳನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಇದರಿಂದ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗುತ್ತೋ ಬಿಡುತ್ತೋ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮನೆಗಳಲ್ಲಿ ಗೊಂದಲ ಒಂದು 2 ತಿಂಗಳು ಗೊಂದಲ ಅಂತೂ ಇರುತ್ತೆ ಅನ್ನೋದನ್ನು ಹೌದು ಪ್ಲ್ಯಾನ್ ಮಾಡಿಯೇ ಅವರು ಇಷ್ಟೊಂದು ಕ್ರಾಸ್ ವೋಟ್ ಮಾಡಿದ್ದಾರೆ. ನನಗೆ ಯಾರೋ ಬಿ ಜೆ ಪಿ ನಾಯಕರೇ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು, ಭಾಳ ಸೀರಿಯಸ್ ಹಿರಿಯ ನಾಯಕರು, ಇನ್ನೂ 6 ಜನ ರೆಡಿ ಇದ್ದರು, ಅವರೇ ಬೇಡ ಅಂತ ಹೇಳಿದರು ಅಂತ. ಈಗ ನಿಜವೋ ತಪ್ಪು ಗೊತ್ತಿಲ್ಲ, ಯಾಕಂದರೆ ಈಗ ಅವ್ರು ಹಿರಿಯ ನಾಯಕರು ಹೇಳಿದ್ದನ್ನು ನಾನು ಯಥಾವತ್ತು ಹೇಳ್ತಿದ್ದೀನಿ, ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ಅರ್ಥ ಏನು? ಡಿ ಕೆ ಶಿವಕುಮಾರ್ ಈಗ ನಾನು ಮುಖ್ಯಮಂತ್ರಿ ಆದಮೇಲೆ ಒಂದು ಹನಿಮೂನ್ ಪೀರಿಯಡ್ ಏನು ನನಗೆ ಸಿಗಬೇಕು, ಕಾಂಗ್ರೆಸ್ನ ಒಳಜಗಳ, ನಾಳೆ ಸಂಪುಟ ಪುನಾರಚನೆ, ಅದು ಇದು ಅದೇ ಕಿತ್ತಾಟ. ಇವತ್ತಿನ ದಿನಮಾನಗಳಲ್ಲಿ ರಾಜಕಾರಣ ಹೆಂಗೆ ನಡೆದಿದೆ, ಇವತ್ತು ಮಾಧ್ಯಮಗಳಲ್ಲಿ ಏನು ಓಡುತ್ತೋ ಅದು ಜನ ನೋಡ್ತಾರೆ, ಜನರು ತಮ್ಮದೊಂದು ಅಭಿಪ್ರಾಯವನ್ನು ಮಾಡ್ತಾರೆ. ಹೌದು. ಇಲ್ಲಿ ಏನು ಮಾಡಿದರು ಡಿ ಕೆ ಶಿವಕುಮಾರ್? ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅವ್ರಿಗೊಂದು ಅವಕಾಶವನ್ನು ಬಿ ಜೆ ಪಿ ಜೆ ಡಿ ಎಸ್ನವರೇ ಕೊಟ್ಟರು. ಅವರು ಒಂದು ಚಮಕ್ಕನ್ನು ಕೊಟ್ಟರು. ಬಿ ಜೆ ಪಿ ಮನೆಯಲ್ಲಿ ಈಗಾಗಲೇ ಗೊಂದಲದ ಗೂಡು, ಇಡೀ ಬಿ ಜೆ ಪಿ ಒಂದು ರೀತಿಯ ತಲ್ಲಣದಲ್ಲಿದೆ. ಹೈಕಮಾಂಡ್ ಏನು ಮಾಡುತ್ತೆ, ಈ ಇಬ್ಬರು ಈಗ ಅಶೋಕ್ ಮತ್ತು ವಿಜಯೇಂದ್ರನ್ನು ಕರೆಸ್ಕೊಂಡಿದ್ದಾರೆ. ಇನ್ನೊಂದು ಗುಂಪು ಆ್ಯಕ್ಟಿವ್ ಆಗಿ ಅದೊಂದು ಬೇರೆ ಏನೋ ಹೇಳ್ತಾ ಇದೆ. ಹೈಕಮಾಂಡ್ ಕೂಡ ಅಂದರೆ ಸಿಟ್ಟಿಗೆದ್ದಿದೆ, ಹೌದು ಅಜಿತ್. ಬಟ್ ಚುನಾವಣೆ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಒಬ್ಬ ನಾಯಕ ಕೂಡ ಬೆಂಗಳೂರಿಗೆ ಬಂದಿಲ್ಲ ಅಲ್ವಾ? 15 ದಿನಕ್ಕೊಮ್ಮೆ ಯಾವುದೋ ಒಂದು ಜಿಲ್ಲೆಯ ತರಬೇತಿ ಶಿಬಿರ ಅದೇನೋ ಮಾಡ್ತಾರಲ್ಲ ಅವರು, ಅದಕ್ಕೆ ಕೇಂದ್ರದ ನಾಯಕರು ಬಂದರು, ಅವ್ರು ಬಂದರು, ಇವ್ರು ಬಂದರು. ಅರೆ, ಚುನಾವಣೆ ವೆರಿ ಇಂಪಾರ್ಟೆಂಟ್ ಅಂಥ ಸಂದರ್ಭದಲ್ಲಿ ಒಬ್ಬ ಹೈಕಮಾಂಡ್ನ ನಾಯಕರು ಕೂಡ ಬರಲಿಲ್ಲ, ಒಬ್ಬ ವೀಕ್ಷಕರಾಗಿ ಯಾರನ್ನು ಕಳಿಸ್ಲಿಲ್ಲ, ಒಬ್ಬ ಉಸ್ತುವಾರಿ ಇಲ್ಲಿ ಬರಲಿಲ್ಲ. ಅದರ ಅರ್ಥ ಈಗ ಸ್ಕೇಪ್ ಗೋಟ್ಗಳನ್ನು ಹುಡ್ಕೋದು ತುಂಬ ಸುಲಭ, ಬಟ್ ಯಾರು ಇದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದನ್ನು ಬಿ ಜೆ ಪಿ ಡಿಸೈಡ್ ಮಾಡಲಿಕ್ಕೆ ಒಂದು 2 ತಿಂಗಳ ಟೈಮ್ ಬೇಕು ನನ್ನ ಅಂದಾಜು ಪ್ರಕಾರ. ಕರೆಕ್ಟ್. ಶಾಸಕರು ನೋಡಿ, ಭೈರತಿ ಬಸವರಾಜ್ ಬಂದು ಹೇಳಿದ್ರು, ಆಣೆ ಮಾಡಿ ಹೇಳ್ತಿದ್ದಾರೆ, ಚಂದ್ರು ಲಮಾಣಿ ಆಣೆ ಮಾಡಿ ಹೇಳ್ತಿದ್ದಾರೆ, ಹುಲ್ಲಳ್ಳಿ ಸುರೇಶ್ ಆಣೆ ಮಾಡಿ ಹೇಳ್ತಿದ್ದಾರೆ. ಇವರೆಲ್ಲರ ಹೆಸರುಗಳು 24 ಗಂಟೆ ಓಡಾಡಿದ್ವು. ಈಗ ಇವ್ರು ಇದ್ದಾರಾ ಇಲ್ವಾ, ಆಣೆ ಪ್ರಮಾಣ ಸರಿಯಾ ತಪ್ಪ, ಹೂ ವಿಲ್ ಡಿಸೈಡ್ ಅಬೌಟ್ ದ್ಯಾಟ್? ಇನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಂಬಂಧಗಳು ಕೂಡ ಅಷ್ಟೇ. ಆ ಸಂಬಂಧಗಳು ನೋಡಿ ಹೆಂಗಿವೆ. ಕುಮಾರಸ್ವಾಮಿ ಯಾವುದೇ ಕರ್ನಾಟಕದ ನಾಯಕರ ಜೊತೆ ಮಾತಾಡಲ್ಲ, ಅವರು ಡೈರೆಕ್ಟ್ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡ್ತಾರೆ, ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲಿನವ್ರಿಗೆ ಮಾತಾಡ್ತಾರೆ. ಇಲ್ಲಿಯವರು ನೇರವಾಗಿ ಕುಮಾರಸ್ವಾಮಿ ಜೊತೆ ಒಂದು ಕೋಆರ್ಡಿನೇಷನ್ ಇಲ್ಲ, ಮಾತಾಡೋದು ಬೇರೆ, ಕೋಆರ್ಡಿನೇಷನ್ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅವ್ರು, ಅಂದರೆ ಸಮಸ್ಯೆ ಅಲ್ಲಿಯೇ ಇದೆ. ಮತ್ತು ಕರ್ನಾಟಕದ ಉಳಿದ ನಾಯಕರನ್ನು ಈಗ ನಾವು ನಿನ್ನೆ ಚರ್ಚೆ ಮಾಡಿದ್ವಲ್ಲ, ಅವರೆಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ಇವ್ರು ಯಾಕೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂತ. ಅವರ ಬಹುತೇಕ ಇವತ್ತು ಕಾಲ್ಗಳು ಬಂದು ಅಜಿತ್. ಅವ್ರೇನು ಹೇಳ್ತಿದ್ದಾರೆ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಅವ್ರದ್ದು ಒಂದು ಪಕ್ಷವನ್ನು ನಾವು ಇಲ್ಲಿ ಇಡಬೇಕು ಅನ್ನೋ ಕಾರಣ. ಕರೆಕ್ಟ್. ಅವ್ರ ವಾದ ಏನು, ಅವ್ರೇನು ಹೇಳ್ತಿದ್ದಾರೆ, ಉಳಿದೆಲ್ಲ ಹಿರಿಯ ನಾಯಕರಿದಾರಲ್ಲ, ವಿಜಯೇಂದ್ರ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಾವು ಫೋನ್ ಮಾಡಿ ಕೇಳ್ತಾ ಇದ್ದೀವಿ ಬರಬೇಕಾ ಅಂತ. ವಿಜಯೇಂದ್ರ ಬೇಡ ಅಂದರು. ಅಶೋಕರ್ ಕೇಳಿದ್ವಿ, ಬೇಡ ನಾವೆಲ್ಲ ಮಾಡ್ತೀವಿ ಅಂತಂದರು. ಹಾಗಾಗಿ ನಾವು ಬರಲಿಲ್ಲ ಅನ್ನೋದು ಅವರು ಹೇಳ್ತಾ ಇರತಕ್ಕಂಥ ವಾದ. ಬಟ್ ಇಲ್ಲಿ ಇದು ತಾಗಿರ್ತಕ್ಕಂಥದ್ದು ಪಾರ್ಟಿಗೆ. ನೀವು ಸೋಷಿಯಲ್ ಮೀಡಿಯಾನ ಸೂಕ್ಷ್ಮವಾಗಿ ಗಮನಿಸಿದಾಗ ಅಜಿತ್, 2023 ಸೋಲಿನ ನಂತರ ಏನೊಂದು ವಿಚಲಿತರಾಗಿದ್ದರು ಬಿ ಜೆ ಪಿಯ ಕಾರ್ಯಕರ್ತರು. ಕಳೆದ 2-3 ದಿನಗಳಲ್ಲಿ ಅದೇ ಮೂಡ್ ನೋಡೋಕ್ಕೆ ಸಿಗ್ತಾ ಇದೆ. ಆ ಮೂಡ್ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾರು ಹೊಣೆ ಇದಕ್ಕೆ? ಹೈಕಮಾಂಡ್ ಹೊಣೆನಾ, ಸಂಘ ಹೊಣೆನಾ, ಇಲ್ಲಿನ ರಾಜ್ಯ ನಾಯಕತ್ವ ಹೊಣೆನಾ, ಉಳಿದವ್ರ ಹೊಣೆನಾ, ಯಾರು ಹೊಣೆ ಅಂತಕ್ಕಂಥದ್ದು. ಹೊಣೆಗಾರಿಕೆ ಸ್ಕೇಪ್ ಗೋಟ್ಗಳಲ್ಲಿ ಹುಡುಕೋದ್ರಲ್ಲಿಲ್ಲ. ಹೊಣೆಗಾರಿಕೆ ನೆಕ್ಸ್ಟ್ ಏನು, ನಾವು ಕಾಂಗ್ರೆಸ್ಸನ್ನು ಎದುರಿಸ್ಲಿಕ್ಕೆ ಏನೇನು ಮಾಡಬೇಕು, 1 2 3 4 ಚರ್ಚೆ ನಡೀತಾ ಇದೆನಾ, ಅಥವಾ ಏಕಪಕ್ಷೀಯವಾಗಿ ಎಲ್ಲ ಇನ್ನೂ ತೀರ್ಮಾನಗಳು ಮುಂದುವರಿತಾವ?
ಈಗ ನೋಡಿ, ನೀವು ಕಾಂಗ್ರೆಸ್ ಬಳಿ ಇರ್ತಕ್ಕಂಥ ಒಂದು ನಾಯಕತ್ವ ಏನು ಕಾಣ್ತಾ ಇದೆ, ಕಾಂಗ್ರೆಸ್ ದುರ್ಬಲವಾಗಿ ಕಾಣ್ತಾ ಇತ್ತು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ. ಏಕಾಏಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೋಡಿ ಒಂದು ನಾಯಕತ್ವ ಕಾಣ್ತಾ ಇದೆ. ಯಾಕಂದ್ರೆ ಅಧಿಕಾರ ಕಾಂಗ್ರೆಸ್ ಬಳಿ ಇದೆ. ಕರ್ನಾಟಕದ ಬಿಜೆಪಿ ನಾಯಕರಲ್ಲಿ ಆ ಒಂದು ಸೀನಿಯಾರಿಟಿ ನಾಯಕತ್ವ ಇತ್ತು ನೋಡಿ, ಅವ್ರು ಕಂಪ್ಲೀಟ್ ಆಗಿ ಈಗ ನೇಪಥ್ಯಕ್ಕೆ ಸರಿದ್ರು. ಹೊಸ ನಾಯಕತ್ವ ಟೇಕ್ ಆನ್ ಮಾಡುತ್ತಾ ಅನ್ನುವ ವಿಶ್ವಾಸವೂ ಕೂಡ ಈ ಶಾಸಕರು ಯಾಕ್ರಿ ಕ್ರಾಸ್ ವೋಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅಜಯ್? ಬರೀ ವಿಪಕ್ಷದಲ್ಲಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಪಕ್ಷದ ಶಾಸಕರೇನು ಕ್ರಾಸ್ ವೋಟ್ ಮಾಡಲ್ಲ. ಇಲ್ಲಿ ನಾಯಕತ್ವ ಇಲ್ಲ, ಒಬ್ಬರದೇ ನಡೆಯುತ್ತೆ ಅನ್ನುವಂಥದ್ದಿಲ್ಲ. ನಾಳೆ 28ರಲ್ಲಿ ಟಿಕೆಟ್ ಸಿಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಗ್ಯಾರಂಟಿಗಳಿಲ್ಲ. ಎಸ್, ಡಿ ಕೆ ಶಿವಕುಮಾರ್ ನಾವು ಟಿಕೆಟ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಕೆಲ ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಕನ್ಸಿಡರ್ ಮಾಡ್ತೀನಪ್ಪ, ನಾನು ಕೊಡಿಸ್ತೀನಿ ಅಂತಂದರೆ ಇವತ್ತು ಕರ್ನಾಟಕದಲ್ಲಿ ಕೊಡಿಸ್ಬಹುದು ಅನ್ನುವ ನಾಯಕತ್ವ ಯಾವುದಿದೆ? ನೀವು ಜೊತೆಗಿರಿ, ಡೋಂಟ್ ವರಿ, ನಾನು ನೋಡ್ಕೊತೀನಿ. ಅಜಿತ್, ಕರ್ನಾಟಕದಲ್ಲಿ ಇವತ್ತು ಈಗ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸರದ್ರಪ್ಪ, ನಾನು ಬನ್ರಿ ನಾನು ಕೊಡಿಸ್ತೀನಿ, ನನ್ನ ಮಾತನ್ನು ಹೈಕಮಾಂಡ್ ಕೇಳುತ್ತೆ ಹೇಳುವ ನಾಯಕರು ಎಲ್ಲ ಪಾರ್ಟಿಗಳಲ್ಲಿ, JDS ಬಿಟ್ಬಿಡಿ, ಕುಮಾರಸ್ವಾಮಿ ಹೇಳಿದರೆ ಆಗತ್ತೆ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಆ ನಾಯಕತ್ವ ಇವತ್ತು ಯಾರ್ದು ನಡೀತಿದೆ? ಬರೀ ಡಿ ಕೆ ಶಿವಕುಮಾರ್ದು. ಹೌದು ಹೌದು. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಫೋನ್, ಈಗ ಹಿಂದೆ ಯಡಿಯೂರಪ್ಪನವರು ಫೋನ್ ಮಾಡಿದಾಗ BC ಪಾಟೀಲ್, ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಭೈರತಿ ಬಸವರಾಜ್ ಬಿಟ್ಟು ಬಂದ್ಬಿಟ್ರಲ್ಲ. ಯಾಕೆ ಬಿಟ್ಟು ಬಂದರು? ಯಡಿಯೂರಪ್ಪ ಅವ್ರು ನಡೆಯತ್ತಪ್ಪ, ನಮ್ಮನ್ನು ಅವ್ರು ಕೈ ಬಿಡಲ್ಲ ಅನ್ನುವ ಕಾರಣಕ್ಕೋಸ್ಕರ. ಈಗ ಆ ರೀತಿಯ ನಾಯಕತ್ವ ಪ್ರದರ್ಶಿಸ್ತಾ ಇರೋದು ಯಾರು? ಡಿ ಕೆ ಶಿವಕುಮಾರ್ ಮಾತ್ರ. ಹೈಕಮಾಂಡ್ ಅವ್ರಿಗೆ ಭರವಸೆ ಕೊಟ್ಟಿತ್ತು, ಆ ಭರವಸೆಯನ್ನು ಕೂಡ ಈಡೇರಿಸ್ತು. ನಂದು ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಹೇಳ್ತಿದ್ದಾರೆ ಅವ್ರೀಗ. ಹೀಗಿರುವಾಗ ಸಹಜವಾಗಿ ಉಳಿದ ಪಕ್ಷಗಳ ನಾಯಕರಿಗೆ ನೀವು ನಾಳೆ 28ರಲ್ಲಿ ಟಿಕೆಟ್ ಗೊಂದಲ ಮಾಡಿಕೊಂಡ್ರೆ ನೋಡಿ, ನೀವು ಶಾಸಕರ ದೃಷ್ಟಿಯಿಂದನೂ ಕೂಡ ಯೋಚನೆ ಮಾಡಿ. ಯಾವತ್ತು ಒಂದು ಸಮಸ್ಯೆಯನ್ನು ನಾವು, ಅವ್ರಿಗೆ ಅವ್ರ ರಾಜಕೀಯ ಭವಿಷ್ಯ ಇಂಪಾರ್ಟೆಂಟ್. ನೀವು ಕೊಡ್ತೀರಾ ಇಲ್ವಾ? ನನ್ನನ್ನೆಲ್ಲಾದರೂ ಸಿಗಿಸಾಕಿದ್ರೆ ಏನು? ಕೊನೆ ಕ್ಷಣದಲ್ಲಿ ನಾನು ಕೊಡದೇ ಇದ್ರೇನು? ಈ ಚರ್ಚೆಗಳು ಕೂಡ ನಡೀತವೆ. ಮತ್ತು ಇವತ್ತು ಕರ್ನಾಟಕದ BJP ಹೇಳ್ತಾ ಇದೆ, ಅಯ್ಯೋ ದ್ರೋಹ ಮಾಡಿ ಹೋದ್ರು. ಅಲ್ರಿ, ನೀವು ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಡ್ತಿರೋ ರಾಜಕಾರಣದಲ್ಲಿ ನೀವು ದ್ರೋಹ ಅನ್ನುವ ಶಬ್ದಕ್ಕೆ ಅರ್ಥನೇ ಉಳಿಸಿಲ್ಲ. ಎಸ್, ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಈ ಎಲ್ಲ ಇದನ್ನು ಮಾಡುವಾಗ ನಾವು ಬರೀ ವಿನಯ್ ಕಾರ್ತಿಕ್ ಗೆಲ್ತಾರೆ ಅನ್ನುವ ದೃಷ್ಟಿಯಿಂದ ಅಲ್ಲ, ಈ 2 ಡ್ರೋನ್ ಅಟ್ಯಾಕ್ಗಳನ್ನು ಒಂದು JDS ಮೇಲೆ, ಒಂದು BJP ಮೇಲೆ ಹಾಕಿಟ್ಟಿದ್ದಾರೆ. ನೀವು ಅದರಿಂದ ಸುಧಾರಿಸ್ಕೊಳ್ಳಿ, ನಂತರ ನನ್ನ ಕಡೆ ನೋಡಿ. ದಟ್ ಮಸ್ಟ್ ಬಿ ಹಿಸ್ ಸ್ಟ್ರಾಟಜಿ ಅಂತ ನನಗೆ ಅನ್ಸುತ್ತೆ ಮೇಲ್ನೋಟ. ಕರೆಕ್ಟ್ ಕರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.